ನಮಸ್ತೆ. ಇವತ್ತು ನಾವು ಅರ್ಟಿಕೇರಿಯಾ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ನಾವು ಇದನ್ನು ಶೀತಪಿತ್ತ ಅಂತ ಕರಿತೀವಿ. ಈ ಅರ್ಟಿಕೇರಿಯಾ ಕಂಡೀಷನಲ್ಲಿ ಯೂಶಲಿ ಏನು ಲಕ್ಷಣಗಳನ್ನು ನಾವು ನೋಡ್ತೀವಿ ಅಂತಂದರೆ, ಮೈ ಮೇಲೆ ದದ್ದುಗಳಾಗಲಿಕ್ಕೆ ಶುರುವಾಗುತ್ತೆ, ಅಂದರೆ ಕೆಂಪ ದದ್ದುಗಳೆಲ್ಲ ಆಗಲಿಕ್ಕೆ ಶುರುವಾಗುತ್ತೆ. ಹಾಗೆಯೇ ಇದು ತುಂಬ ಇಚ್ಚಿಂಗ್ ಅಂದರೆ ನವೆಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಹಾಗೆಯೇ ಏನಾದರೂ ತಣ್ಣಗಿರುವ ಗಾಳಿ ಬೀಸಿದರೆ, ಇದರ ಜೊತೆಗೆ ಯಾರಾದರೂ ಗಟ್ಟಿಯಾಗಿ ಕೈಯನ್ನು ಹಿಡಿದ್ರೂ ಕೂಡ ಈ ರ್ಯಾಷಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅನೇಕಷ್ಟು ಜನರಿಗೆ ಬೆನ್ನಿನ ಮೇಲೆ, ಮೈ ಮೇಲೆ, ಮುಖದ ಮೇಲೆ, ಕತ್ತಿನ ಭಾಗಗಳಲ್ಲಿ ಎಲ್ಲ ಭಾಗಗಳನ್ನು ನಾವು ಈ ರ್ಯಾಷಸ್ಗಳನ್ನು ನೋಡ್ತಾ ಹೋಗ್ತೀವಿ. ಹಾಗೆಯೇ ಈ ಶೀತಪಿತ್ತ ಆದಾಗ ಜೊತೆಗೆ ಜ್ವರ ಬರೋದಾಗಿರ್ಬೋದು, ವಾಂತಿ ಬರೋ ಥರ ಸೆನ್ಸೇಷನ್ ಆಗಿರಬಹುದು. ಹಾಗೆಯೇ ತುಂಬ ಜನಕ್ಕೆ ಉರಿ ಬರಲಿಕ್ಕೆ ಶುರುವಾಗುತ್ತೆ. ಹಾಗೆಯೇ ಪ್ರಿಕಿಂಗ್ ಸೆನ್ಸೇಷನ್ ಅಂದರೆ ಸೂಜಿ ಚುಚ್ಚಿದಾಗ ಯಾವ ಥರ ಸಂವೇದನೆ ಆಗ್ತಿರುತ್ತೋ ಆ ಥರದ ಎಲ್ಲ ಲಕ್ಷಣಗಳನ್ನು ನಾವು ಈ ಅರ್ಟಿಕೇರಿಯಾ ಕಂಡೀಷನಲ್ಲಿ ನೋಡ್ತೀವಿ. ಹಾಗಿದ್ರೆ ಯೂಶಲಿ ಈ ಶೀತಪಿತ್ತ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಮೊದಲನೆಯದು ಆಹಾರ ಪದ್ಧತಿ. ನೀವೇನಾದ್ರೂ ವಿರುದ್ಧ ಆಹಾರಗಳ ಕನ್ಸಂಪ್ಷನ್ ಜಾಸ್ತಿ ಇತ್ತು ಅಂದರೆ, ಹಾಗೆ ಯಥೇಚ್ಛವಾಗಿ ಉಪ್ಪು ಹುಳಿ ಖಾರಗಳನ್ನು ಸೇವನೆ ಮಾಡ್ತಾ ಇದ್ದೀರಾ ಅಂದರೆ, ಹಾಗೆ ತುಂಬ ವಿಪರೀತವಾಗಿ ಫ್ರಿಜ್ಜಲ್ಲಿಟ್ಟಿರೋ ಆಹಾರಗಳನ್ನು ಸೇವನೆ ಮಾಡೋದು, ಯಾರಿಗೆಲ್ಲ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಇರ್ತಾ ಹೋಗುತ್ತೋ ಅವರಿಗೆ ಫರ್ದರ್ ಈ ಅರ್ಟಿಕೇರಿಯಾ ಆಗುವಂತಹ ಸಾಧ್ಯತೆಗಳನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಹಾಗಿದ್ರೆ ಈ ಥರದ ಕಂಡೀಷನಲ್ಲಿ ಸಿಂಪಲ್ಲಾಗಿ ಮನೆಯಲ್ಲಿನೇ ಹೋಮ್ ರೆಮಿಡಿ ಏನು ಮಾಡ್ಕೊಳ್ಬಹುದು ಅಂತಂದರೆ, ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪೌಡರನ್ನು ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ 1 ಗ್ಲಾಸ್ ನೀರಿಗೆ 1 ಚಮಚೆಯಷ್ಟು ಈ ಪೌಡರನ್ನು ಹಾಕಿ ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಇದು ನಿಮ್ಮ ಪಿತ್ತದೋಷಣವನ್ನು ಕಂಟ್ರೋಲಲ್ಲಿ ಇಡೋದ್ರಿಂದ ಈ ಅರ್ಟಿಕೇರಿಯಾ ಸಮಸ್ಯೆಯಲ್ಲಿ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಈ ಪಿತ್ತ ನಿಮಗೆ ಕಡಿಮೆ ಆಗಬೇಕು ಅಥವಾ ಈ ಅರ್ಟಿಕೇರಿಯಾದಂತಹ ಸಮಸ್ಯೆಗಳು ಕಡಿಮೆ ಆಗಬೇಕು ಅಂದರೆ ಕಂಪ್ಲೀಟಾಗಿ ಗಟ್ ಹೆಲ್ತನ್ನು ಆರೋಗ್ಯವಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಬರಬೇಕು. ಹಾಗೆಯೇ ಕರಿದ ಪದಾರ್ಥಗಳಾಗಿರಬಹುದು, ಜಂಕ್ ಫುಡ್ಗಳಾಗಿರಬಹುದು, ಫ್ರೈಡ್ ಫುಡ್ಗಳಾಗಿರಬಹುದು, ಇವು ಎಲ್ಲವನ್ನೂ ನೀವು ಕಡಿಮೆ ಮಾಡಿಕೊಂಡು ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಈ ಶೀತಪಿತ್ತ ಅಥವಾ ಅರ್ಟಿಕೇರಿಯಾ ಸಮಸ್ಯೆಯನ್ನು ನೀವು ಸರಿ ಮಾಡ್ಕೊಳ್ತಾ ಹೋಗಬಹುದು.